ಎಲ್ಲರಿಗೂ ನಮಸ್ಕಾರ. RICC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ಯಾಂಕ್ ಹಾಗೂ ಕೇಂದ್ರ ಸರ್ಕಾರಿ ಉದ್ಯೋಗಗಳ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬ್ಯಾಂಕ್ ಹಾಗೂ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಕರ್ನಾಟಕದ ಯುವ ಜನತೆಗೆ ಆದಷ್ಟು ಹೆಚ್ಚಾಗಿ ಉದ್ಯೋಗ ಸಿಗಲಿ ಎಂಬುದು ನಮ್ಮ ಆಸೆ. ಇಲ್ಲಿ ಕರ್ನಾಟಕದ ವಿದ್ಯಾವಂತ ಪದವಿ ಪಡೆದ ನಿರುದ್ಯೋಗಿಗಳು ಕೇವಲ ಅಪ್ಲಿಕೇಶನ್ ಹಾಕುವುದಿಲ್ಲ, ಅದರ ಜೊತೆ ಶ್ರಮ ಪಡಬೇಕು. SSC ಬ್ಯಾಂಕ್ ಎಕ್ಸಾಮ್ ಪಾಸ್ ಮಾಡುವ ಕಡೆ ಆಸಕ್ತಿ ತೋರಿಸಬೇಕು. ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲೀಷ್ ಕಾಂಪ್ರೆನ್ಷನ್, ಕಂಪ್ಯೂಟರ್ ನಾಲೆಡ್ಜ್ ಇವುಗಳ ಬಗ್ಗೆ ಆಸಕ್ತಿ ವಹಿಸಿ ಕೇಂದ್ರ ಸರ್ಕಾರಿ ಉದ್ಯೋಗ ಪಡೆಯಲಿ ಎಂದು ಹಾರೈಸುತ್ತೇನೆ. ಈಗ ಮೊದಲನೇ ಬಾರಿಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ 8326 ಪೋಸ್ಟ್ ಕಾಲ್ ಮಾಡಿದ್ದು. ಇದನ್ನು ವೆಬ್ಸೈಟ್ https://ssc.gov.in ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ examination 2024. ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 27/6/2024ರಿಂದ 31/7/2024ವರೆಗೆ ಕೊನೆಯ ದಿನಾಂಕ ಆಗಿರುತ್ತೆ. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 31/7/2024. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ ಮಾಡೋದಕ್ಕೆ 1/8/2024 ಆಗಿರುತ್ತೆ. ಡೇಟ್ಸ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಆಫ್ ಕರೆಕ್ಷನ್ ಚಾರ್ಜಸ್ 16/8/2024, 17/8/2024 ಕರೆಕ್ಷನ್ ಮಾಡ್ಕೋಬೋದು. ಶೆಡ್ಯೂಲ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ CBE ಅಂದರೆ ಕಂಪ್ಯೂಟ್ರಲ್ಲಿ ಎಕ್ಸಾಮ್ ಮಾಡಬೇಕಾಗತ್ತೆ. ಅಕ್ಟೋಬರ್-ನವಂಬರ್ 2024 ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಟು ಬಿ ಕಾಲ್ಡ್ ಇನ್ ಕೇಸ್ ಆಫ್ ಎನಿ ಡಿಫಿಕಲ್ಟಿ ಇನ್ ಫಿಲ್ಲಿಂಗ್ of the online application form 1800309303 ಇಲ್ಲಿ ಎನ್ಕ್ವೈರಿ ಮಾಡ್ಬೋದು. ಇಲ್ಲಿ ವೇಕೆನ್ಸಿ ಟೆಂಟೇಟಿವ್ ವೇಕೆನ್ಸೀಸ್ ಫಾರ್ ದ ಪೋಸ್ಟ್ಸ್ ಆರ್ ಆ್ಯಸ್ ಅಂಡರ್ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಇದಕ್ಕೆ 4887 ಪೋಸ್ಟ್ ಇರುತ್ತೆ ಆಲ್ ಓವರ್ ಇಂಡಿಯಾ. ಹವಾಲ್ದಾರ್ ಇನ್ CBIC ಆ್ಯಂಡ್ CBN 3439 ಪೋಸ್ಟ್ ಇದೆ. ಇದಕ್ಕೆ SSLC ಪಾಸ್ ಆಗಿದ್ರೆ ಸಾಕು. ಏಜ್ ಲಿಮಿಟು 1/8/2024 18 ವರ್ಷ ತುಂಬಿರಬೇಕು. ಗರಿಷ್ಠ 25 ವರ್ಷದೊಳಗೆ ಇರಬೇಕು. ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ್ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಂಡಿದ್ರೆ ವಿವರವಾಗಿ ತಿಳ್ಕೊಳ್ಳೋದಕ್ಕೆ ssc.gov.in ಈ ವೆಬ್ಸೈಟ್ಗೆ ಹೋಗಬೇಕಾಗಿ ಕೇಳ್ಕೊಳ್ತೀನಿ. ಈಗ CGLE ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024 ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೆ ಡಿಗ್ರಿ ಪಾಸ್ ಆಗಿರಬೇಕು. ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 24/2024ರಿಂದ 24/7/2024. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಗೆ 24/7/2024 ಇರುತ್ತೆ. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ 25/7/2024. ಡೇಟ್ಸ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ 10/8/2024ರಿಂದ 11/8/2024. ಟೆಂಟೇಟಿವ್ ಶೆಡ್ಯೂಲ್ ಆಫ್ ಟೈರ್ 1 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಸೆಪ್ಟೆಂಬರ್-ಅಕ್ಟೋಬರ್ ಮಿಡ್ಲಲ್ಲಿ ಇರುತ್ತೆ. ಟೆಂಟೇಟಿವ್ ಶೆಡ್ಯೂಲ್ ಆಫ್ ಟೈರ್ 2 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಡಿಸೆಂಬರ್ 2024 ಇರುತ್ತೆ. ಇದಕ್ಕೆ ಡಿಗ್ರಿ ಪಾಸ್ ಆಗಿರಬೇಕು. ಇದಕ್ಕೆ ಪೇ ಲೆವೆಲ್ಲು ಈ ಥರ ಇರುತ್ತೆ. ನೀವು ವಿವರವಾಗಿ ನೋಡ್ಕೊಳ್ಳಿ. ವೆಬ್ಸೈಟಿಗೆ ಹೋದರೆ ಇದೆಲ್ಲ ಸಿಗುತ್ತೆ. ಇನ್ನು IBPS ಆನ್ಲೈನ್ ಎಕ್ಸಾಮಿನೇಷನ್ ಅಂದರೆ ಬ್ಯಾಂಕ್ ಎಕ್ಸಾಮ್ ಬಗ್ಗೆ ಕಾಲ್ ಮಾಡಿದ್ದಾರೆ. ಇಲ್ಲಿ ದೇಶಾದ್ಯಂತ 6128 ಪೋಸ್ಟ್ ಇರುತ್ತೆ. ಇದರಲ್ಲಿ ಕರ್ನಾಟಕಕ್ಕೆ ಒಟ್ಟು 457 ಹುದ್ದೆ
ಮೀಸಲಾಗಿದೆ. ಈ ವೆಬ್ಸೈಟು www.ibps.in ಇಲ್ಲಿಗೆ ಹೋಗಿ ವಿವರವಾಗಿ ತಿಳ್ಕೊಬೋದು. ಅಪ್ಲಿಕೇಶನ್ ಆಗೋಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಎಡಿಟ್ ಮಾಡಿಫಿಕೇಷನ್ ಆಫ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ಸ್ 1/7/2024 21/7/2024. ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಇಂಟಿಮೇಷನ್ ಚಾರ್ಜಸ್ 1/7/2024 21/7/2024. ಕಂಡಕ್ಟ್ ಆಫ್ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ 12/8/2024 17/8/2024. ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಆರ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಆಗಸ್ಟ್ 2024. ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಆಗಸ್ಟ್ 2024. ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಸೆಪ್ಟೆಂಬರ್ 2024. ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ ಸೆಪ್ಟೆಂಬರ್ ಅಕ್ಟೋಬರ್ 2024. ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ ಅಕ್ಟೋಬರ್ 2024. ಪ್ರಾವಿಷನಲ್ ಅಲಾಟ್ಮೆಂಟ್ ಏಪ್ರಿಲ್ 2025 ಆಗಿರುತ್ತೆ. ವಿವರವಾಗಿ ತಿಳ್ಕೊಂಡು ವೆಬ್ಸೈಟ್ನಲ್ಲಿ ನೋಡಿ ಅಪ್ಲಿಕೇಶನ್ ಹಾಕಿ. ಇದುವರೆಗೂ ಬ್ಯಾಂಕ್ ಹಾಗೂ ಕೇಂದ್ರ ಸರ್ಕಾರಿ ಉದ್ಯೋಗಗಳ ಬಗ್ಗೆ ಮಾಹಿತಿ ಪಡೆದಿರುವಿರಿ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ.